ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಹ ಸುಸ್ವಾಗತ. ಗುಡ್ ಆಫ್ಟರ್ನೂನ್. ಓಕೆ, ಇವತ್ತು ದೈಹಿಕ ಶಿಕ್ಷಣದಲ್ಲಿ ಯಾವುದನ್ನು ತಿಳ್ಕೊಳ್ತೀವಿ? ಇವತ್ತು ದೈಹಿಕ ಶಿಕ್ಷಣದಲ್ಲಿ ಎರಡು ಭಾಗಗಳಿವೆ. ಯಾವ್ಯಾವು? ದೈಹಿಕ ಶಿಕ್ಷಣದಲ್ಲಿ ನಿಮಗೆ ಈ ಪಾಠದಲ್ಲಿ ಎರಡು ಅಂಶಗಳಿವೆ. ಒಂದು ತಾತ್ವಿಕ, ಇನ್ನೊಂದು ಪ್ರಾಯೋಗಿಕ. ಅರ್ಥ ಆಯ್ತಲ್ಲ? ಹೇಳಿ. ತಾತ್ವಿಕ ಅಂದ್ರೇನು? ಈಗ ಏನ್ ಪಾಠ ಮಾಡ್ತಿದೀವಿ ಇದನ್ನ ನಾವೇನಂತ ಕರಿತೀವಿ? ತಾತ್ವಿಕ ಅಂತ ನಾವು ಕರಿತೀವಿ. ಈ ಬುಕ್ ಇಟ್ಕೊಂಡು ಏನ್ ಪಾಠ ಮಾಡ್ತೀವಿ ಇವೆಲ್ಲದನ್ನು ತಾತ್ವಿಕ. ಪ್ರಾಯೋಗಿಕ ಅಂದ್ರೆ ನಾವು ಈಗ ವಾಲಿಬಾಲ್ ಬಗ್ಗೆ ತಿಳ್ಕೊಳ್ತೀವಿ ಅನ್ಕೊಳ್ಳಿ, ಅಥವಾ ಫುಟ್ಬಾಲ್ ಬಾಸ್ಕೆಟ್ ಬಾಲ್ ಬಗ್ಗೆ ತಿಳ್ಕೊಬಹುದು, ಶಟಲ್ ಬ್ಯಾಡ್ಮಿಂಟನ್ ಬಗ್ಗೆ ತಿಳ್ಕೊಂತೀವಿ ಅನ್ಕೊಳ್ಳಿ. ಅದೆಲ್ಲ ಪಾಠ ಅಂದ್ರೆ ಈ ಆಟಗಳು ಯಾವಾಗ ಹುಟ್ಟಿತು, ಹೇಗೆ ಹುಟ್ಟಿತು, ಎಲ್ಲಿ ಹುಟ್ಟಿತು, ಯಾವ್ಯಾವ ಒಂದು ಕ್ರೀಡಾಕೂಟಗಳಲ್ಲಿ ಈ ಕ್ರೀಡೆಗಳಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಲ್ಲ, ಅದು ತಾತ್ವಿಕ. ಅದೇ ಬಾಲ್ಗಳನ್ನ ಇಟ್ಕೊಂಡು ನಾವು ಆಟನ ಅಂಕಣಗಳಲ್ಲಿ ಆಟಾಡ್ತೀವಲ್ಲ, ಅದಕ್ಕೆ ಏನಂತೀವಿ? ತಾತ್ವಿಕ ಅಂತ, ಪ್ರಾಯೋಗಿಕ ಅಂತ ಕರಿತೀವಿ. ಇದನ್ನ ನಾವು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಪುಸ್ತಕವನ್ನು ಹಿಡಿದು ಮಾಡುವಂತಹ ಪಾಠಗಳಿಗೆ ಏನಂತೀವಿ? ಗೊತ್ತಾಯ್ತಲ್ಲ? ನಮಗೆ ಸಮಾಜದಲ್ಲಿರ್ಬೋದು, ಗಣಿತದಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು ಪ್ರಯೋಗಗಳನ್ನು ತೋರಿಸ್ತಾ ಸೈನ್ಸ್ ಇಂದ ಪ್ರಯೋಗಗಳನ್ನು ತೋರಿಸ್ತಾ ಆ ಪ್ರಯೋಗಗಳನ್ನ ಮಾಡ್ತಾರಲ್ಲ ಅದನ್ನ ಪ್ರಯೋಗ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಕ್ರೀಡಾ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ತಾತ್ವಿಕ ಮತ್ತು ಪ್ರಾಯೋಗಿಕ ಎರಡು ಭಾಗಗಳಿದೆ. ಅದರಲ್ಲಿ ನಾವು ಇವತ್ತು ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ? ತಾತ್ವಿಕ ವಿಭಾಗದಲ್ಲಿ ಯಾವುದನ್ನು ಮಾಡ್ತಿದ್ದೀವಿ? ದೈಹಿಕ ಶಿಕ್ಷಣದ ಮಹತ್ವ. ದೈಹಿಕ ಶಿಕ್ಷಣದ ಮಹತ್ವ ಅನ್ನ ಇವತ್ತು ಏನ್ ಮಾಡ್ತಾ ಇದೀವಿ? ತಿಳ್ಕೊಳ್ತಾ ಇದೀವಿ ಅಲ್ವಾ? ಇವತ್ತು ದೈಹಿಕ ಶಿಕ್ಷಣದ ಮಹತ್ವ ಏನು? ದೈಹಿಕ ಶಿಕ್ಷಣದ ಮಹತ್ವ ಅಂದ್ರೆ ಏನು ನೋಡೋಣ. ನಿಮ್ಮ ಭಾಷೆಯಲ್ಲಿ ಹೇಳಿ, ಏನ್ ಗೊತ್ತಿದೆ ಅದು ಹೇಳಿ. ಹೇಳ. ಗುಡ್. ಒಂದಾಯ್ತು. ಆಮೇಲೆ ನಾವು ಇತರೆ ವಿಷಯಗಳಿಗಿಂತ ದೈಹಿಕ ಶಿಕ್ಷಣದಲ್ಲಿ ಹೆಚ್ಚಿನವಾದಂತಹ ಒಂದು ಮಹತ್ವವನ್ನ ತಿಳ್ಕೊಳ್ತೀವಿ. ನಾವು ಈ ದೈಹಿಕ ಶಿಕ್ಷಣ ಅಂತಂದ್ರೆ ಬರೇ ಆಟ ಆಡೋದು ಒಂದೇ ಅಲ್ಲ. ಯೋಗ ಬರುತ್ತೆ, ಆರೋಗ್ಯ ಶಿಕ್ಷಣ ಬರುತ್ತೆ, ಗೊತ್ತಿಲ್ಲಪ್ಪ. ಇದರಲ್ಲಿ ಓವರಾಲ್ ಎಲ್ಲ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಎಲ್ಲಾ ವಿಷಯಕ್ಕೂ ಸಂಬಂಧಪಟ್ಟಂತೆ ಇದು ನಮ್ಮ ದೈಹಿಕ ಶಿಕ್ಷಣದಲ್ಲಿ ಹೊಂದಿರುತ್ತೆ. ಅರ್ಥ ಆಯ್ತನಪ್ಪ? ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪಾಠದಲ್ಲಿ ದೈಹಿಕ ಶಿಕ್ಷಣದ ಮಹತ್ವದಲ್ಲಿ ನಾವು ಏನನ್ನ ತಿಳ್ಕೊಳ್ತೀವಿ ಅಂದ್ರೆ, ದೈಹಿಕ ಶಿಕ್ಷಣ ಅನ್ನೋದೇ ಏನು ಅಂತ ನಿಮ್ಗೆ ಏನ್ ಗೊತ್ತು? ಆಟ ಆಡೋದನ್ನ ನಿಮಗೆ ದೈಹಿಕ ಶಿಕ್ಷಣ ಅಂತ ತಿಳ್ಕೊಂಡಿದ್ದೀರಿ. ಆಟ ಆಡೋದ್ರಿಂದ ಏನೇನಾಗುತ್ತೆ ಅಂತ ಗೊತ್ತಿದೆಯಾ ನಿಮಗೆ? ಆಟ ಆಡೋದ್ರಿಂದ ನಿಮಗೆ ಹಲವಾರು ರೀತಿಯ ಉಪಯೋಗಗಳಿವೆ. ಒಂದು
ಅರ್ಥ ಸುಸ್ತಲ್ಲ ಆಗುತ್ತಲ್ವಾ, ಅವುಗಳನ್ನ ಮಾಡ್ಕೊಂಡು ನಮ್ಮ ಬಾಡಿಯನ್ನ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಹಾಗೂ ನಮ್ಮ ದೈಹಿಕ ಜೊತೆಗೆ ಭೌತಿಕ ಮಟ್ಟ ಹಾಗೂ ಮಾನಸಿಕವಾಗಿರುವಂತಹ ಮಟ್ಟವನ್ನು ಸಹ ನಾವು ಏನ್ ಮಾಡ್ಬೋದು, ಸದೃಢವಾಗಿ ಗೊಳಿಸಬಹುದು. ಅರ್ಥಾಯ್ತನಪ್ಪ, ಸದೃಢಗಳನ್ನ ಗೊಳಿಸ್ತೀವಿ. ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ಈ ಪಾಠದಲ್ಲಿ ಏನೇನು ಅಂಶಗಳನ್ನು ನಾವು ತಿಳ್ಕೊಳ್ತೀವಿ ಅಂತ ಬಿಟ್ಟು ಇಲ್ಲಿ ನೋಡೋಣ. ಶಾಲಾ ಹಂತದಲ್ಲಿ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಕಾರಿಯಾದರೆ ಕ್ರಮಬದ್ಧ ದೈಹಿಕ ಶಿಕ್ಷಣವು ಸಮರ್ಪಕ ದೈಹಿಕ ಬೆಳವಣಿಗೆ ಹಾಗೂ ದೇಹದಾಢ್ಯತೆ ಸಾಧಿಸುವುದನ್ನು ಖಚಿತಪಡಿಸುತ್ತದೆ. ಇವಾಗ ನಾನು ನೀವೆಲ್ಲ ಹೇಳ್ತಾರ ಅದನ್ನೇ ಶಾಲಾ ಹಂತದಲ್ಲಿ, ಶಾಲಾ ಹಂತ ಅಂದ್ರೆ ಅದು ನೀವು ಏನು ಓದ್ತಿದ್ದೀರಿ, ಪ್ರೈಮರಿ ಶಾಲೆಯಿಂದ 1ನೇ ಕ್ಲಾಸಿಂದ ಹಿಡಿದು SSLC ತನಕ ಏನು ಓದ್ತೀರಿ, ಇದನ್ನ ಶಾಲಾ ಹಂತ ಅಂತ ನಾವು ಕರಿತೀವಿ. ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿಯನ್ನು ಸಾಧಿಸುವುದರಲ್ಲಿ, ಮಾನಸಿಕ ಅಂದ್ರೆ ನಿಮ್ಮ ಬುದ್ಧಿ ಮಟ್ಟವನ್ನು ಜಾಸ್ತಿ ಮಾಡೋದು ಯಾವುದು, ಇತರೆ ಶಿಕ್ಷಣಗಳು ಗಣಿತ, ವಿಜ್ಞಾನ, ಸಮಾಜ, ಹಿಂದಿ, ಇಂಗ್ಲಿಷ್, ಕನ್ನಡ ಇವೆಲ್ಲ 6 ಸಬ್ಜೆಕ್ಟ್ಗಳು ಏನಾಗಿ ಮಾಡ್ತವೆ, ನಿಮ್ಮನ್ನ ಬುದ್ಧಿವಂತನಾಗಿ ಮಾಡುತ್ತೆ, ಜಾಣರನ್ನಾಗಿ ಮಾಡುತ್ತೆ, ಅಥವಾ ಮಾನಸಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ಸಹಕಾರಿಯಾದರೆ ಕ್ರಮಬದ್ಧ ದೈಹಿಕ ಶಿಕ್ಷಣವು ಸಮರ್ಪಕ ದೈಹಿಕ ಬೆಳವಣಿಗೆ, ಸಮರ್ಪಕವಾದಂತಂದ್ರೆ ನಮ್ಮ ದೇಹದ ಬೆಳವಣಿಗೆ ಗೊತ್ತಾ. ಕೆಲವರು ಇರ್ತಾರೆ, ನೀವು ಸಿಟಿಗಳೆಲ್ಲ ನೋಡಿರ್ತೀರಿ, ಕುಂಟ್ರು ಕುಬ್ಜುಗಳೆಲ್ಲ ಇರ್ತಾರೆ ಅಲ್ವಾ, ಕುಳ್ಳಿರ್ತಾರೆ, ಅವರೆಲ್ಲರೂ ದೈಹಿಕ ನ್ಯೂನ್ಯತೆಯನ್ನ ಹೊಂದಿರ್ತಾರೆ ಗೊತ್ತಾ. ಅದನ್ನ ನಾವು ಇಲ್ಲದೆ ದೈಹಿಕ ಶಿಕ್ಷಣವು ಸಮರ್ಪಕವಾಗಿ ದೈಹಿಕ ಬೆಳವಣಿಗೆ ಹಾಗೂ ದೇಹದಾಢ್ಯತೆಯನ್ನು ಸಾಧಿಸುವುದನ್ನ ಖಚಿತಪಡಿಸುತ್ತದೆ. ಅರ್ಥಾಯ್ತನಪ್ಪ. ನಾವು ನೋಡಿ, ನೀವು ಟಿವಿಗಳಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ನೋಡ್ತೀರಲ್ವಾ, ಹೆಂಗಿರ್ತಾರೆ, ಫಿಟ್ ಆಗಿರ್ತಾರಲ್ವ ಅಲ್ವಾ. ನೀವು ಮನೆ ನೋಡಿ ಕ್ರಿಕೆಟ್ ಎಲ್ಲ ಗೆದ್ರು, ಅವ್ರು ನೋಡಿದ್ರ ಎಷ್ಟು ಸ್ಪೀಡ್ ಓಡೋಗೋದು, ಡ್ರೈವ್ ಬಿದ್ದು ಹಿಡಿಯೋದು, ಬಾಲ್ಗಳೆಲ್ಲ ಮಾಡ್ತಾರೆ. ಯಾಕೆ? ಅವರು ಈ ದೈಹಿಕ ಶಿಕ್ಷಣದಲ್ಲಿ ತೊಡಗಿಸಿಕೊಂಡು ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿರ್ತಾರೆ. ಅದರಿಂದ ಅವರು ಒಂದು ಉತ್ತಮವಾದಂತಹ ಆರೋಗ್ಯ, ದೈಹಿಕವಾದಂತಹ ಆರೋಗ್ಯವನ್ನ ಕಾಪಾಡಿಕೊಂಡಿರ್ತಾರೆ. ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲಾ ಹಂತಗಳಲ್ಲಿಯೂ ಸಮಗ್ರ ಶಿಕ್ಷಣ ಅವಿಭಾಜ್ಯ ಅಂಗವಾಗಿದೆ. ಅವಿಭಾಜ್ಯ ಅಂಗವಾಗಿದೆ ಅಂದ್ರೆ ನಮ್ದು ದೈಹಿಕ ಶಿಕ್ಷಣ ಏನಾಗಿದೆ, ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢಶಾಲೆವರೆಗೂ ಈ ಏನು 6 ವಿಷಯಗಳಿಗೂ ಅವುಗಳ ಜೊತೆಗೆ ಇದು ದೈಹಿಕ ಶಿಕ್ಷಣ ಸಹ ಒಂದು ಅವಿಭಾಜ್ಯವಾದಂತಹ ಅಂಗವಾಗಿ ಮಾರ್ಪಟ್ಟಿದೆ. ವಿವಿಧ ಬಗೆಯ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರೊಂದಿಗೆ ದೈಹಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಆರೋಗ್ಯಕರ ಜೀವನ ಶೈಲಿಯ ಮೂಲಭೂತ ತತ್ವಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ. ಅಂದ್ರೆ ಏನಾಗಿರ್ತದೆ, ವಿವಿಧ ಬಗೆಯ ದೈಹಿಕ ಚಟುವಟಿಕೆ, ವಿವಿಧ ಬಗೆಯ ದೈಹಿಕ ಚಟುವಟಿಕೆಗಳು ಏನು ಯಾರು ಹೇಳ್ತೀರಾ? ವಿವಿಧ ಬಗೆಯ ದೈಹಿಕ ಚಟುವಟಿಕೆಗಳು ಏನು ಅಂದ್ರೆ ಕೆಲವರು ವಾಕ್ ಮಾಡ್ತಾರೆ ಅಲ್ವಾ, ಕೆಲವರು ವಾಕ್ ಮಾಡ್ತಾರೆ, ಕೆಲವರು ಜಾಗಿಂಗ್ ಮಾಡ್ತಾರೆ, ಕೆಲವರು ಏನ್ ಮಾಡ್ತಾರೆ, ಜಿಮ್ ಮಾಡ್ತಾರೆ ಅಲ್ವಾ, ಕುಸ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾರೆ, ಕಸರತ್ತುಗಳನ್ನ ಮಾಡ್ತಾರೆ ಅಲ್ವಾ, ಇನ್ನು ಕೆಲವರು ಏನ್ ಮಾಡ್ತಾರೆ, ಜಿಮ್ನಾಸ್ಟಿಕ್ ಗಳನ್ನ ಮಾಡ್ತಾರೆ, ಇನ್ನು ಕೆಲವರು ಏನ್ ಮಾಡ್ತಾರೆ, ಯೋಗವನ್ನು ಸಹ ಮಾಡ್ತಾರೆ ಅಲ್ವಾ. ಈ ರೀತಿ ಹಲವಾರು ಬಗೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಆಟಗಳನ್ನ, ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ಜಿಮ್ನಾಸ್ಟಿಕ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಅಥವಾ ಯಾವ್ದೋ ಕ್ರೀಡೆಗಳಲ್ಲಿ ಭಾಗವಹಿಸೋದಿರ್ಬೋದು ಅಲ್ವಾ. ಅವರು ಆಡಿ ಆ ಬೆವರನ್ನು ಸೂಸುವುದ್ರ ಮೂಲಕ, ವ್ಯಾಯಾಮಗಳನ್ನು ಮಾಡೋದ್ರ ಮೂಲಕ ದೈಹಿಕವಾಗಿ ಸದೃಢವನ್ನ ಕೊಂಡಿರ್ತಾರೆ. ಜೀವನ ಶೈಲಿ ಮೂಲಭೂತ ತತ್ವಗಳನ್ನ ಮೈಗೂಡಿಸಿಕೊಂಡಿರ್ತಾರೆ. ಇದರಿಂದಾಗಿ ಭವಿಷ್ಯದಲ್ಲಿ ಆರೋಗ್ಯವಂತ ಹಾಗೂ ತಿಳುವಳಿಕೆಯಿಂದ ಕೂಡಿದ ನಾಗರಿಕರು ಹೊರಹೊಮ್ಮುತ್ತಾರೆ. ಏನಾಗಿರ್ತಾರೆ, ಒಬ್ಬ ಉತ್ತಮವಾದಂತಹ ನಾಗರಿಕನಾಗಿ
ಇದೇ ಟೈಮಿಗೆ ಎದ್ದೇಳಬೇಕು, ಇದೇ ಟೈಮಿಗೆ ಮಲಗಬೇಕು, ಇದೇ ಟೈಮಿಗೆ ಊಟ ಮಾಡಬೇಕು. ಇದು ಒಂದು ಕ್ರಮಬದ್ಧವಾದಂತಹ ಜೀವನ, ಗೊತ್ತಾ? ಶಿಸ್ತು. ದಿನ ಬೆಳಿಗ್ಗೆನೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಸ್ನಾನ ಮಾಡಬೇಕು, ಅರ್ಥ ಆಯ್ತಾ? ಅದರ ಜೊತೆಗೆ ಜಾಗಿಂಗ್ ಅಂದ್ರೆ ವ್ಯಾಯಾಮಗಳನ್ನ ಮಾಡಬೇಕು, ಕರೆಕ್ಟ್ ಟೈಮಿಗೆ ಸ್ನಾನ ಮಾಡಬೇಕು, ಕರೆಕ್ಟ್ ಟೈಮಿಗೆ ತಿಂಡಿ ತಿನ್ನಬೇಕು. ಈ ಒಂದು ಅಭ್ಯಾಸಗಳನ್ನ ಯಾರು ಬೆಳೆಸ್ಕೊಂಡಿರ್ತಾನೆ? ಒಬ್ಬ ಉತ್ತಮವಾದಂತಹ ವ್ಯಕ್ತಿ ಬೆಳೆಸ್ಕೊಂಡಿರ್ತಾನೆ. ಗೊತ್ತಾ? ಕೆಲವರು ಇರ್ತಾರೆ, ಹೇಗೋ ಇರ್ತಾರೆ, 2 ದಿವಸ ಸ್ನಾನ ಮಾಡ್ತಾರೆ, ಆಮೇಲೆ ತಿಂಡಿ ಎಷ್ಟೊತ್ತಿಗೋ ತಿಂತಾರೆ, ಮಧ್ಯಾಹ್ನ ಊಟ ಎಷ್ಟೊತ್ತಿಗೋ ಮಾಡ್ತಾರೆ, ಇವು ವ್ಯಾಯಾಮಗಳನ್ನು ಮಾಡಲ್ಲ, ಓಡಾಡೋದಿಲ್ಲ, ಬರೇ ತಿನ್ಕೊಂತ ಕುತ್ಕೊಂತ ಅಡ್ಡಾಡ್ಕೊಂತ ಟೈಮ್ ಪಾಸ್ ಅನ್ನ ಮಾಡ್ತಿರ್ತಾರೆ. ಗೊತ್ತಾಯ್ತಲ್ಲ? ಆದರೆ ಈ ದೈಹಿಕ ಶಿಕ್ಷಣದಲ್ಲಿ ತೊಡಗಿಸಿಕೊಂಡವರು ಈ ರೀತಿಯಾಗಿ ವರ್ತಿಸೋದು ಇಲ್ಲ. ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದು ದೈಹಿಕ ಶಿಕ್ಷಣದ ಗುರಿಯಾಗಿದೆ. ಉತ್ತಮ ಆಹಾರಾಭ್ಯಾಸ ಹಾಗೂ ಸಮರ್ಪಕ ದೈಹಿಕ ಚಟುವಟಿಕೆಗಳನ್ನು ಒಳಗೊಂಡ ಆರೋಗ್ಯಕರ ಜೀವನ ಶೈಲಿಯಿಂದ ಸ್ಥೂಲಕಾಯ ಮತ್ತು ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಬಹುದು. ಗೊತ್ತಾಯ್ತಲ್ಲ? ಅಂದ್ರೆ ಏನು? ಉತ್ತಮವಾದಂತಹ ಆಹಾರ ಅಭ್ಯಾಸಗಳನ್ನ ನಾವು ಬೆಳೆಸಿಕೊಳ್ಳುವುದು ಅಂದ್ರೆ ನಾವೇನ್ ಮಾಡ್ತೀವಿ? ಉತ್ತಮವಾದಂತಹ ಆಹಾರವನ್ನು ಪದ್ಧತಿಗಳನ್ನು ಬೆಳೆಸಿಕೊಳ್ಳೋದೇನು ಅಲ್ವಾ? ತರಕಾರಿಗಳನ್ನ, ಹಸಿ ಸೊಪ್ಪುಗಳನ್ನ, ಹಸಿ ತರಕಾರಿಗಳನ್ನ ತಿನ್ನೋದು, ಹಣ್ಣು ಹಂಪಲುಗಳನ್ನ ತಿನ್ನೋದು, ಒಳ್ಳೆಯ ಆಹಾರ ಪದಾರ್ಥಗಳನ್ನ ತಿನ್ನುವಂಥದ್ದು, ಇವು ಒಂದು ಉತ್ತಮವಾದಂತಹ ಆರೋಗ್ಯಕರವಾದಂತಹ ಆಹಾರ ಪದಾರ್ಥಗಳು. ಅದೇ ನಾವು ಈ ಬೇಕರಿಗಳಲ್ಲಿ ಮಾಡುವಂಥದ್ದು ಇರ್ಬೋದು, ಅಥವಾ ಎಣ್ಣೆಯನ್ನು ಕದ್ದಿರುವಂಥದ್ದು ಇರ್ಬೋದು, ರಸ್ತೆಯ ಬದಿಯಲ್ಲಿ ಮಾಡುವಂತಹ ವಸ್ತುಗಳನ್ನ ತಿನ್ನುವಂತಹ ಇರ್ಬೋದು, ಈ ಚಿಪ್ಸು, ಖಾರ, ಕುರ್ಕುರೆ ಇವೆಲ್ಲ ಏನ್ ಮಾಡ್ತಾರೆ? ಅವೆಲ್ಲ ಬಹಳ ಡಿಗ್ರೇಡ್ ಆಹಾರ ಪದಾರ್ಥಗಳು. ಇವನ್ನೆಲ್ಲ ತಿಂದಾಗ ಏನಾಗುತ್ತೆ? ನಮ್ಮ ಆರೋಗ್ಯದ ಮೇಲೆ ಒಂದು ದುಷ್ಪರಿಣಾಮವನ್ನ ಬೀರುತ್ತೆ. ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ದೈಹಿಕ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವ ದೈಹಿಕ ಶಿಕ್ಷಣ ಆಹಾರಾಭ್ಯಾಸ ಮತ್ತು ಸಮರ್ಪಕ ದೈಹಿಕ ಚಟುವಟಿಕೆಗಳನ್ನು ಒಳಗೊಂಡ, ಅಂದ್ರೆ ಸಮರ್ಪಕವಾಗಿ ಅಂತಂದ್ರೆ ಪ್ರತಿದಿನ ಬೆಳಿಗ್ಗೆ ಸಮಯ ಹಾಗೂ ಸಂಜೆಯ ಸಮಯದಲ್ಲಿ ಈ ಏನು ಚಟುವಟಿಕೆಗಳನ್ನ ಜಿಮ್ ಇರ್ಬೋದು, ಯೋಗಾಸನ ಇರ್ಬೋದು, ವ್ಯಾಯಾಮ ಇರ್ಬೋದು, ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಅಥವಾ ಯಾವ್ದಾದ್ರು ಕ್ರೀಡೆಗಳಲ್ಲಿ ಭಾಗವಹಿಸುವಂತದ್ದು ಇರ್ಬೋದು, ಇವುಗಳನ್ನ ಮಾಡಿದಾಗ ಮಾತ್ರ ಅವನೇನಾಗಿರ್ತಾನೆ? ಸಮರ್ಪಕವಾದಂತಹ ದೈಹಿಕ ಚಟುವಟಿಕೆಗಳನ್ನ ಆರೋಗ್ಯಕರವಾದಂತಹ ಜೀವನ ಶೈಲಿ ಏನು? ಜೀವನವನ್ನು ನಡೆಸುವುದು ಅಂದ್ರೆ ಅವನ ನಡೆಯುವಂತ ರೀತಿ, ದೈಹಿಕವಾಗಿ ಪ್ರತಿನಿತ್ಯ ನಡೆಯುವಂತಹ ಒಂದು ರೂಟೀನ್, ಇದನ್ನ ನಾವು ಜೀವನ ಶೈಲಿ ಅಂತ ನಾವು ಕರಿತೀವಿ. ಅಭ್ಯಾಸಗಳು ಅಂತ ಕರಿತೀವಿ. ಜೀವನ ಶೈಲಿ ಅಂತ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಅಭ್ಯಾಸಗಳನ್ನ ನಾವು ಕರಿತೀವಿ ಅಲ್ವಾ? ನಾವು ಒಂದು ಒಳ್ಳೆ ಉತ್ತಮವಾದಂತಹ ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು. ಆರೋಗ್ಯಕರ ಜೀವನ ಶೈಲಿಯಿಂದಾಗಿ ಸ್ಥೂಲಕಾಯ ಮತ್ತು ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಬಹುದು. ನೋಡಿ, ನಾವು ತಿನ್ನುವಂತಹ ಆಹಾರ, ಆಮೇಲೆ ರಾತ್ರಿ ಮಲಗಬೇಕಾದ್ರೆ ನಾವು ಒಂದು 9, 10 ಗಂಟೆ 11 ಗಂಟೆ ನಾವು ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ನೋದು, ತಿಂದ ತಕ್ಷಣ ಏನ್ ಮಾಡ್ತೀವಿ? ಮಲಗ್ತೀವಿ ಅಲ್ವಾ? ತಿಂದ ತಕ್ಷಣ ಮಲಗ್ತೀವಿ. ಮತ್ತೆ ಬೆಳಿಗ್ಗೆ ತಿಂತಾರೆ ಟೀ ಕುಡಿ, ಅದು ತಿನ್ನು, ಅದನ್ನೆಲ್ಲ ತಿನ್ನು, ತಿಂಡಿ ತಿನ್ನು, ಬೆಳಿಗ್ಗೆ ಸುಮ್ಮನೆ ಏನಾದ್ರು ತಿಂತಾರೆ. ಏನು ವ್ಯಾಯಾಮ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಅವನ ದೇಹದಲ್ಲಿ ಕ್ಯಾಲೋರೀಸ್ ಜಾಸ್ತಿಯಾಗಿ ಅವಾಗ ಫ್ಯಾಟ್ ಆಗಿ ತುಂಬಾ ದೇಹ ಏನಾಗುತ್ತೆ? ವಿಕಾರವಾಗಿರುತ್ತೆ. ಈ ಫಿಲಂಗಳೆಲ್ಲ ತೋರಿಸ್ತಾ ಗೊತ್ತಾ?
ಇದು ಯಾಕೆ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ನಾವು ತಿನ್ನುವಂತಹ ಆಹಾರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುವಂತದ್ದನ್ನ, ಅಂದ್ರೆ ಈಗ ನಾವು ಕೇಕ್ ತಿನ್ಬೋದು, ಸ್ವೀಟ್ಸ್ ಚೆನ್ನಾಗಿ ತಿಂತಾನೆ ಇರ್ತೀವಲ್ಲ, ಆ ಸ್ವೀಟ್ಸ್ ತಿನ್ನೋದು, ಆಮೇಲೆ ಎಣ್ಣೆಯಲ್ಲಿ ಕದ್ದಿರ್ತೀವಲ್ಲ, ಬೋಂಡ ಇರ್ಬೋದು, ಚಟ್ನಿ ಇರ್ಬೋದು, ಚಿಪ್ಸ್, ಇವೆಲ್ಲ ಏನಾಗುತ್ತೆ ಅಂದ್ರೆ ಮಾಡಿರ್ತಾರಲ್ಲ, ಈ ಪದಾರ್ಥಗಳನ್ನು ನಾವು ಚೆನ್ನಾಗಿ ತಿಂದಾಗ ಏನಾಗುತ್ತೆ, ಕ್ಯಾಲೋರೀಸ್ ಏನಾಗುತ್ತೆ ದೇಹದಲ್ಲಿ ಹೋದಾಗ ಅದು ರಕ್ತದೊಳಗೆ ಸೇರ್ಕೊಂಡು ಕೊಲೆಸ್ಟ್ರಾಲ್ ಅಂತ ಕರಿತೀವಿ, ಅದು ಉತ್ಪತ್ತಿ ಆಗುತ್ತೆ. ಅಂದ್ರೆ ರಕ್ತವನ್ನ ಏನ್ ಮಾಡುತ್ತೆ, ದಪ್ಪ ಮಾಡ್ತಾ ಬರುತ್ತೆ. ದಪ್ಪ ಮೀನ್ಸ್ ತೆಳ್ಳಗೆ ದೀರ್ಘವಾಗಿರುತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ. ಅರ್ಥಾಯ್ತಪ್ಪ? ನೀವು ಈ ಮುದ್ದೆ ಮಾಡ್ಬೇಕಾದ್ರೆ ಮುದ್ದೆ ಮಾಡ್ಕೊಂಡಿದ್ದೀರಾ, ನೀರನ್ನು ಕುದಿಯಕ್ಕೆ ಇಟ್ಟಿರ್ತಾರೆ, ಹಂಗೆ ನಮ್ಮ ರಕ್ತ ಹಂಗಿರುತ್ತೆ, ಹಂಗೆ ನೀರಿದ್ದಂಗೆ ಇರುತ್ತೆ. ಅದಕ್ಕೆ ಹಿಟ್ಟು ಹಾಕ್ತಾ ಹೋಗ್ತಾರೆ, ಅವಾಗ ಏನಾಗ್ತಾ ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ ಅಲ್ವಾ? ಗಟ್ಟಿ ಆಗ್ತಾ ಬರೋಣ ನೋಡಿ. ನೀವೇ ಬೆಳೆಯೋದ್ರಿಂದ ಚಿಕ್ಕ ಕುಡಿತಿದ್ರೆ ಏನೋ ಮಾಡಿ ಕುಡಿತೀರಿ, ರಾಗಿ ಮಾಡ್ಕೊ, ಆ ರಾಗಿ ಮಾಡಿ ಕುಡಿಯೋದಕ್ಕೂ ಹಾಲು ಕುಡಿಯೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ? ಆ ರೀತಿ ಏನಾಗುತ್ತೆ, ನಮ್ಮ ದೇಹದ ರಕ್ತದ ಒಳಗೆ ಈ ಕೊಲೆಸ್ಟ್ರಾಲ್ ಅನ್ನೋದು ಸೇರ್ಕೊಂತ ಹೋಗುತ್ತೆ. ಆ ಸೇರ್ಕೊಂತ ಹೋದಾಗ ಏನಾಗುತ್ತೆ, ರಕ್ತ ಏನಾಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ. ನಮ್ಮ ದೇಹದೊಳಗೆ ರಕ್ತನಾಳಗಳು ಏನಿದಾವಲ್ಲ, ಹೃದಯಕ್ಕೆ, ಕಣ್ಣಿಗಿರ್ಬೋದು, ಬ್ರೈನಿಗಿರ್ಬೋದು, ಗೊತ್ತಾಯ್ತಾ? ಬರೀ ಹಾರ್ಟ್ ಅಟ್ಯಾಕ್ ಒಂದೇ ಆಗೋದಲ್ಲ, ಏನಪ್ಪಾ ಏನೇನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ನಮಗೆ ಹೃದಯದಿಂದ ರಕ್ತನಾಳಗಳು ಮೆದುಳಿಗೂ ಇದೆ, ಕಣ್ಣಿಗೂ ಇರುತ್ತೆ, ಹೃದಯಕ್ಕೂ ಇರುತ್ತೆ. ಅಲ್ಲಿ ಏನಾಗ್ತಾ ಬರುತ್ತೆ, ಆ ಗಟ್ಟಿ ಆದಾಗ ನಿಮಗೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ. ನಿಮಗೆ ಮಳೆಗಾಲದಲ್ಲಿ ನಿಮ್ಮ ಮೋರಿಗಳಲ್ಲಿ ಏನೋ ಕಸ ಕಟ್ಕೊಡುತ್ತೆ, ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲ ಅಲ್ಲಿ ಮುಂದಕ್ಕೆ ಹೋಗ್ಬಿಡಲ್ಲ, ನೀರು ಕಸ ಎಲ್ಲ ಕಟ್ಕೊಂಡು ಏನಾಗುತ್ತೆ, ಹರಡುತ್ತೆ, ಚರಂಡಿಯಿಂದ ಎಲ್ಲ ಹೊರಗೆಲ್ಲ ಬಂದು ಹರಡುತ್ತೆ ಅಲ್ವಾ? ಅಂದ್ರೆ ಅಲ್ಲಿಗೆ ತಡೆಯುತ್ತದೆ, ಅದು ಕಸ ಏನ್ ಮಾಡುತ್ತೆ, ಹೋಗೋ ನೀರನ್ನ ತಡೆಯುತ್ತೆ ಅಲ್ವಾ? ಆ ರೀತಿ ಏನಾಗ್ತಾ ಬರುತ್ತೆ, ನಮಗೆ ಆ ಕೊಲೆಸ್ಟ್ರಾಲ್ ಅನ್ನು ಏನ್ ಮಾಡುತ್ತೆ, ರಕ್ತನಾಳದಲ್ಲಿ ಸ್ವಲ್ಪನೇ ಅಂಟ್ಕೊಂತ ಬಂದು ಏನ್ ಮಾಡುತ್ತೆ, ಅಲ್ಲಿ ಹೆಂಗೆ ಅಂದ್ರೆ ಈ ಬಾಗಿಲು ಒಳಗೆ ಎಷ್ಟು ಜನ ಬರ್ತೀರಿ, ಒಬ್ರು ಆರಾಮಾಗಿ ಓಡ್ ಬರ್ತೀರಿ, ಇಬ್ರು ಬರೀ ಏನ್ ಮಾಡ್ತೀರಿ, ಬಾಗಿಲ ಹತ್ರ ಬಂದು ನಿಧಾನಕ್ಕೆ ಇಬ್ರು ಬರ್ತೀರಿ ಅಲ್ವಾ? ಅದೇ ಏನಾದ್ರು ನೀವು 3 ಜನ 4 ಜನ ಒಟ್ಟಿಗೆ ಓಡ್ ಬರಲಿಲ್ಲ ಅಂತ ಏನ್ ಮಾಡ್ತೀರಿ, ಒಂದೇ ಸರಿ ಬರಕ್ ಆಗುತ್ತಾ, ಆಗಲ್ಲ ಅಲ್ವಾ? ಹಂಗೆ ಆಗೋದು ರಕ್ತನಾಳದಲ್ಲಿ ಆ ರೀತಿ ಬ್ಲಾಕ್ ಆಗ್ತಾ ಹೋಗುತ್ತೆ, ಬ್ಲಾಕ್ ಆಗ್ತಾ ಹೋಗುತ್ತೆ ಆ ಕೊಲೆಸ್ಟ್ರಾಲ್ ಅನ್ನೋದು. ಅವಾಗ ಏನಾಗುತ್ತೆ, ನಿಮಗೆ ರಕ್ತ ಹೃದಯಕ್ಕೆ ಸಮರ್ಪಕವಾಗಿ ಸಿಗೋದಿಲ್ಲ. ಅರ್ಥಾಯ್ತನಪ್ಪ? ಸಮರ್ಪಕವಾಗಿ ನಿಮಗೆ ರಕ್ತ ಸಿಗೋದಿಲ್ಲ. ಅವಾಗ ಏನಾಗುತ್ತೆ, ಅದು ತನ್ನ ಕಾರ್ಯವನ್ನ ಏನ್ ಮಾಡುತ್ತೆ, ನಿಲ್ಲಿಸುತ್ತೆ. ಅಂತ ಹಾರ್ಟ್ ಹೊಡ್ಕೊಳ್ತಿರುತ್ತಲ್ವಾ, ಅದೇನ್ ಮಾಡುತ್ತೆ, ನಿಲ್ಲಿಸ್ಬಿಡುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಹಾಗೆ ಅದೊಂದೇ ಅಲ್ಲ, ನಮ್ಮ ಮೆದುಳಿಗೆ ಹೋಗಿರುತ್ತಲ್ಲ ನರ, ಅದು ಸಹ ತುಂಬಾ ಸೂಕ್ಷ್ಮವಾಗಿರುವಂತ ನರ. ಆ ನರದಲ್ಲಿ ಹೋಗಬೇಕಾದ್ರೆ ಅಲ್ಲೂ ಏನಾದ್ರು ಬ್ಲಾಕ್ ಆಗುತ್ತೆ, ಒಂದೊಂದ್ಸರಿ ಬ್ಲಡ್ ಅಲ್ಲೂ ಏನಾದ್ರು ಬ್ಲಡ್ ಬ್ಲಾಕ್ ಆದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲ ಬ್ಲಡ್ ಬ್ಲಾಕ್ ಆದಾಗ ಬ್ರೈನ್ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಅಂದ್ರೆ ಬ್ಲಡ್ ಹೋಗಲ್ಲ ಬ್ರೈನ್ಗೆ. ಅವಾಗ ಏನಾಗುತ್ತೆ, ನಮಗೆ ಸ್ಟ್ರೋಕ್ ಅಂತ ಗೊತ್ತಾ, ಕೈ ಕಾಲೆಲ್ಲ ಕಿಚ್ಕೊಂಡು ಬಾಯೆಲ್ಲ ಉತ್ತರ ಮಾಡ್ಕೊಂಡು ಲೆಕ್ಕ ಹೊಡೆಯೋದು ಅಂತಾರಲ್ಲ, ಎಸ್ ಅದಾಗುತ್ತೆ. ಅರ್ಥ ಆಯ್ತಲ್ಲ? ಹಾಗೆ ಕಣ್ಣಿನ ಗುಡ್ಡಿಗೆ ರೆಟಿನಾ ಅಂತಿರುತ್ತೆ. ಆ ರೆಟಿನಾ ಏನ್ ಮಾಡುತ್ತೆ, ಅಲ್ಲಿಯೂ ಸಹ ರಕ್ತ ಚಲನೆ ಇರಬೇಕು. ಆ ರಕ್ತ ಚಲನೆಯಲ್ಲಿ ಅಲ್ಲೂ ಸಹ ಏನಾದ್ರು ಬ್ಲಾಕ್ ಆದಾಗ, ಕೊಲೆಸ್ಟ್ರಾಲ್ ಬ್ಲಾಕ್ ಆದಾಗ ಆ ರೆಟಿನಾಗೆ ಸರಿಯಾದಂತ ಸಮರ್ಪಕವಾಗಿ ನಮಗೆ ರಕ್ತ ಸಿಗೋದಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ಕಣ್ಣನ್ನು ಶಾಶ್ವತವಾಗಿ ನಾವು ಕಳ್ಕೊಳ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಇನ್ನು ಬೇರೆ ಯಾವುದೇ ಭಾಗಕ್ಕೂ ಆತರ ನಗದ ಪ್ರಾಬ್ಲಮ್ ಏನು ಸಮಸ್ಯೆ ಆಗಲ್ಲ. ಯಾಕೆಂದ್ರೆ ಬ್ಲಡ್ ಇಂದ ವರ್ಕ್ ಆಗುವಂತವು 3 ಯಾವ್ಯಾವು, ಹಾರ್ಟ್. ಅದಷ್ಟೇ ಅಲ್ಲ, ಅದರಿಂದ ಕಿಡ್ನಿಗೂ ಎಫೆಕ್ಟ್ ಇರುತ್ತೆ,
ಕೊಚ್ಚೆ ನೀರು ತಗೊಂಡ್ಬಂದಾಕ್ರಿ ಕಟ್ಕೊಳ್ಳೋದಲ್ಲ, ಅದು ಫಿಲ್ಟರ್ ಆಗುತ್ತೆ. ತುಂಬಾ ನೀರು ಬರಲ್ಲ, ಸ್ವಲ್ಪ ನೀರು ಬರುತ್ತೆ ಫಿಲ್ಟರ್ ಆಗಿ. ಅದೇ ಚೆನ್ನಾಗಿರೋ ನೀರು ಹಾಕ್ತಿದ್ರೆ ತುಂಬಾ ದಿವಸ ಬರುತ್ತೆ ಅಲ್ವಾ. ಈಗ ನಮ್ಮ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಫಿಲ್ಟರ್ದು ನೀರು ಬರ್ತಿರ್ತದೆ, ಸ್ವಿಚ್ ಹಾಕಿದ್ರೆ ಮೋಟರ್ ರನ್ ಆಗ್ತಿರುತ್ತೆ, ನೀರನ್ನು ಒಳಗೆ ಚೆನ್ನಾಗಿ ಬಿಡ್ತಿರುತ್ತೆ ಗೊತ್ತಾ. ಅದು ನಮಗೆ ಸ್ವೀಟ್ ವಾಟರ್ ಆದ್ರೆ ತುಂಬಾ ವರ್ಷ ಬರುತ್ತೆ ಲೈಫ್, ಅಂದ್ರೆ ಅದು ತುಂಬಾ ಸ್ಟ್ರೈನ್ ತಗೊಳ್ಳಲ್ಲ, ಮಿಷಿನ್ ತುಂಬಾ ಫಿಲ್ಟರ್ ಮಾಡಲ್ಲ, ಯಾಕಂದ್ರೆ ಶುದ್ಧವಾಗಿ ನೀರಾಗಿರುತ್ತೆ. ಅದೇ ಸಾಲ್ಟ್ ವಾಟರ್ ಬರುತ್ತಲ್ಲ ಬೋರ್ ನೀರು, ಅದೇನಾದ್ರು ಬಂತು ಅಂದ್ರೆ ಏನಾಗುತ್ತೆ, ಅದರಲ್ಲಿರುವಂತಹ ಪಾರ್ಟ್ಸ್ಗಳು ಬೇಗನೆ ಹಾಳಾಗುತ್ತೆ. ಅದೇ ರೀತಿ ನಾವು ತಿನ್ನುವಂತಹ ಆಹಾರ ಒಳ್ಳೆದಾಗಿದ್ರೆ ಮಾತ್ರ ಏನಾಗುತ್ತೆ, ಬೇಗ ಜೀರ್ಣ ಆಗುತ್ತೆ, ರಕ್ತನು ಶುದ್ಧಿ ಆಗುತ್ತೆ, ಕಿಡ್ನಿಯ ಮೇಲೆ ಒತ್ತಡ ಬೀಳೋದಿಲ್ಲ. ಅರ್ಥ ಆಯ್ತಾನಪ್ಪ? ಕಿಡ್ನಿಯ ಮೇಲೆ ಒತ್ತಡ ಬೀಳೋದಿಲ್ಲ. ಅದೇ ನಾವು ಕೆಟ್ಟ ಪದಾರ್ಥಗಳನ್ನ ಜಾಸ್ತಿ ತಿಂದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಸೇರ್ಕೊಂಡಾಗ ಏನಾಗುತ್ತೆ, ಆ ಕಿಡ್ನಿಗೂ ಸಹ ವರ್ಕ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ನಾವು ಮೇಲಿಂದ ಸುಮ್ಮನೆ ಅಂತವಲ್ಲ ಬೇಕರಿಯಂತಹ ಜಂಕ್ ಫುಡ್ಸ್ಗಳನ್ನ ನಾವು ತಿಂದ್ರೆ ಏನಾಗುತ್ತೆ, ಕಿಡ್ನಿ ಮೇಲೂ ಸಹ ಹೆಚ್ಚಿನ ಒತ್ತಡವಾಗಿ ಕಿಡ್ನಿ ಫೇಲ್ ಆಗಿದೆ ಅಂತ ಗೊತ್ತಾ, ಕಿಡ್ನಿ ಹೋಗ್ಬಿಟ್ಟಿರುತ್ತೆ ಅಂತ ಗೊತ್ತಾ, ಕಿಡ್ನಿ ಹೋಗ್ಬಿಟ್ಟಿದೆ ಕೆಲಸ ಮಾಡ್ತಾ ಇಲ್ಲ ಅಂತ. ಆ ರೀತಿಯ ಒಂದು ನಾವು ಅನುಭವಿಸ್ತೀವಿ. ಒಂದು ಹೋದ್ರೆ ಇನ್ನೊಂದು ಕಿಡ್ನಿ ನಿಲ್ತೀವಿ, ಆದ್ರೆ ಎರಡು ಕಿಡ್ನಿ ಹೋದ್ರೆ ಮನುಷ್ಯ ಬದುಕೋದಿಲ್ಲ. ಅರ್ಥ ಆಯ್ತಲ್ಲ? ಆದಷ್ಟು ಮಾತ್ರವಲ್ಲದೆ ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ಅತ್ಯಂತ ಸಹಕಾರಿಯಾಗಿದೆ. ಅರ್ಥ ಆಯ್ತಲ್ಲ? ಸರ್ವತೋಮುಖ ಅಭಿವೃದ್ಧಿ ಅಂದ್ರೇನು? ಏನ ಹೌದಾ? ಸರ್ವತೋಮುಖ ಅಭಿವೃದ್ಧಿ ಅಂದ್ರೇನಪ್ಪ? ಏನಪ್ಪ ಸರ್ವತೋಮುಖ ಅಭಿವೃದ್ಧಿ ಅಂದ್ರೇನು? ದೈಹಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ, ಇವು ಮೂರು. ದೈಹಿಕ ಅಂದ್ರೇನು? ನಮ್ಮ ದೇಹ. ಭೌತಿಕ ಅಂದ್ರೆ ಆಮೇಲೆ ಮಾನಸಿಕ ಅಂದ್ರೆ ಮನಸ್ಸು ಬುದ್ಧಿ, ಗೊತ್ತಾ? ಇವುಗಳನ್ನ ನಾವು ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಅದನ್ನ ಏನ್ ಮಾಡ್ಬೇಕಾಗುತ್ತೆ. ಪಠದಲ್ಲಿ ವಿದ್ಯಾರ್ಥಿಗಳು ದೈಹಿಕ ಸರ್ವತೋಮುಖ ಅಭಿವೃದ್ಧಿ ಅದನ್ನೆಲ್ಲದನ್ನು ಸೇರಿಸಿದ್ರೆ ಏನಾಗ್ತದೆ, ಸರ್ವತೋಮುಖ ಅಂತ ಕರಿತೀವಿ. ಅಭಿವೃದ್ಧಿಯನ್ನು ನಾವು ಕಾಣಬಹುದು. ವಿವಿಧ ಪ್ರಕಾರದ ಚಲನೆಗಳು ಹಾಗೂ ದೈಹಿಕ ಚಟುವಟಿಕೆಗಳಿಂದಾಗಿ ದೈಹಿಕ ಸದೃಢತೆ ದೊರಕುವುದಲ್ಲದೆ ಬುದ್ಧಿಯು ವಿಕಾಸಗೊಳ್ಳುತ್ತದೆ. ಗೊತ್ತಾಯ್ತಲ್ಲ? ಅಂದ್ರೆ ದೈಹಿಕ ಚಟುವಟಿಕೆಗಳಿಂದ ದೈಹಿಕ ಸದೃಢತೆ ಒಂದೇ ಅಲ್ಲ, ನಾವು ಫಿಟ್ನೆಸ್ ಅಂತ ಕರಿತೀವಿ. ದೈಹಿಕ ಸದೃಢತೆ ಅಂದ್ರೆ ಫಿಟ್ನೆಸ್ ಅಂತ ಕರಿತೀವಿ. ಬರೀ ಫಿಟ್ನೆಸ್ ಒಂದೇ ಅಲ್ಲ, ಇನ್ನೊಂದೇನಾಗುತ್ತೆ ಅಂದ್ರೆ ಬುದ್ಧಿಯೂ ಸಹ ವಿಕಸನ ಹೊಂದ್ತಾ ಹೋಗುತ್ತೆ. ನೀವು ಬುದ್ಧಿವಂತರು ಸಹ ಆಗ್ತಾ ಹೋಗ್ತೀರಿ. ಬರೇ ಪಾಠಗಳನ್ನ ಓದೋದ್ರಿಂದ ಕಲಿಯೋದ್ರಿಂದ ಮಾತ್ರ ಅಲ್ಲ, ನೀವು ದೈಹಿಕ ಶಿಕ್ಷಣದಲ್ಲಿ ತೊಡಗಿಸ್ಕೊಂಡು ನೀವು ಈ ಏನು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಮಾಡಬೇಕಾದಂತಹ ಏನು ಹೇಳಿದ್ವಲ್ಲ ಅವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬುದ್ಧಿಮಟ್ಟವು ಸಹ ಹೆಚ್ಚಾಗ್ತಾ ಹೋಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕ ನಿರಂತರ ಬೆಳೆಯುತ್ತಿರುವ ಶಾಲಾ ವಿದ್ಯಾರ್ಥಿಗಳು ಈ ಕೆಳಗಿನ ಸೂಚಿಸಿದ ಲಾಭಗಳನ್ನ ಪಡೆಯಬಹುದು. ನೀವು ದೈಹಿಕ ಶಿಕ್ಷಣದಲ್ಲಿ ತೊಡಗಿಸಿಕೊಂಡ್ರೆ ನೀವು ಏನೇನನ್ನ ಪಡಿಬಹುದು ಅಂದ್ರೆ ದೈಹಿಕ ದಾರ್ಢ್ಯತೆಯನ್ನ ಹೆಚ್ಚಿಸುತ್ತದೆ. ಅರ್ಥಾಯ್ತಲ್ಲ? ಎಷ್ಟು ನಿಮಿಷ ದೂರ ಬಂದಿದೆ. ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುತ್ತದೆ. ಕಷ್ಟ ಸಹಿಷ್ಣುತೆ, ಸ್ನಾಯುಗಳ ಬಲ, ಮೈಮಣಿತ, ದೇಹ ಸಂಯೋಜನೆ ಮೊದಲಾದ ಅಂಶಗಳ ಬೆಳವಣಿಗೆಗೆ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಾಭವಾಗುವುದು. ಯಾವುದೋ ಮೊದಲನೇ ಅಂಶ ಯಾವುದು? ಈ ದೈಹಿಕ ಶಿಕ್ಷಣದ ಸಂದರ್ಭದಲ್ಲಿ ದೈಹಿಕ
ಸ್ನಾಯುಗಳ ಬಲ ಅಂದ್ರೆ ನಮ್ಮ ಮಾಂಸಖಂಡಗಳಲ್ಲಿ ಬಲವನ್ನ ಹೊಂದಿರುತ್ತದೆ ಅಲ್ವನಪ್ಪ. ಈಗ ನೀವೆತ್ತೋ ಭಾರ ನಾನು ಎತ್ತಬಹುದು, ನಾನು ಎತ್ತೋ ಭಾರ ನಿಮ್ಗೆ ಎತ್ತಕ್ಕಂತ ಆಗಲ್ಲ ಅಲ್ವಾ. ಅಂದ್ರೆ ನಮ್ಮಲ್ಲಿರುವಂತಹ ಸ್ನಾಯುಗಳ ಬಲ, ಸ್ನಾಯು ಏನು ಮಾಂಸಖಂಡಗಳು ಅವುಗಳಲ್ಲಿರುವಂತಹ ಬಲ ನಿಮ್ಮಲ್ಲಿ ಇರೋದಿಲ್ಲ. ಯಾಕೆ ಇರೋದಿಲ್ಲ? ನೀವು ದೈಹಿಕವಾಗಿ ತೊಡಗಿಸ್ಕೊಂಡಿರೋದು ದೈಹಿಕ ಶಿಕ್ಷಣ ಕಮ್ಮಿ, ನಾವು ಹೆಚ್ಚಾಗಿ ತೊಡಗಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಹೆಚ್ಚಿನದಾಗಿರುತ್ತೆ. ಹಾಗಾಗಿ ನೀವು ಹೆಚ್ಚಾಗಿ ತೊಡಗಿಸ್ಕೋಬೇಕಾಗುತ್ತೆ. ಮೈಮಣಿತ ಅಂದ್ರೆ ಫ್ಲೆಕ್ಸಿಬಿಲಿಟಿ. ಈ ಯೋಗ ಮಾಡೋದಕ್ಕೆ ಫ್ಲೆಕ್ಸಿಬಿಲಿಟಿ ಬೇಕು, ಗೊತ್ತಿಲ್ಲಪ್ಪ. ಅಂದ್ರೆ ಬರೀ ಯೋಗ ಮಾಡೋದಕ್ಕೆ ಅಲ್ಲ, ಹಲವಾರು ಕ್ರೀಡೆಗಳಲ್ಲೂ ಸಹ ಫ್ಲೆಕ್ಸಿಬಿಲಿಟಿ, ಎಲ್ಲಾ ಕ್ರೀಡೆಗಳಲ್ಲೂ ಅನ್ಕೊಳ್ಳಿ, ಎಲ್ಲಾ ಕ್ರೀಡೆಗಳಲ್ಲೂ ಸಹ ಈ ಫ್ಲೆಕ್ಸಿಬಿಲಿಟಿ ತುಂಬಾ ಅವಶ್ಯಕವಾಗಿ ಇರಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಹಾಗೆ ದೇಹ ಸಂಯೋಜನೆ ಅಂದ್ರೆ ಬಾಡಿ ಕೋಆರ್ಡಿನೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಾಡಿ ಕೋಆರ್ಡಿನೇಷನ್ ಅಂತ ಕರಿತೀವಿ. ಬಾಡಿ ಕೋಆರ್ಡಿನೇಷನ್ ಅಂದ್ರೆ ನಿಮಗೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟ, ನಿಮಗೆ ಕೆನ್ನೆ ಹೊಡಿಯಕ್ಕೆ ಬರ್ತೀವಿ, ನೀವೇನ್ ಮಾಡ್ತೀವಿ? ತಪ್ಪಿಸ್ಕೊಂತೀವಿ ಅಥವಾ ಹಿಂಗೆ ಅಂತೀವಿ ಅಲ್ವಾ? ಅದು ನಿಮ್ಮ ಕೋಆರ್ಡಿನೇಷನ್ ನಿಮ್ಮ ಬಾಡಿಯಲ್ಲಿ. ನಿಮಗೆ ಮನಸ್ಸಿಗೆ ನೋವಾಗುತ್ತೆ, ಏನ್ ಮಾಡ್ತೀವಿ? ಅಳ್ತೀವಿ. ಅತ್ತಾಗ ಏನಾಗುತ್ತೆ? ಅದು ಕೋಆರ್ಡಿನೇಷನ್. ಕಣ್ಣತ್ರ ಹಿಂಗ್ ಅಂತೀವಿ, ನೀವೇನ್ ಮಾಡ್ತೀರಿ? ಕಣ್ಣತ್ರ ನಿಲ್ಲಿಸ್ತೀರಿ, ಅದು ದೇಹಕ್ಕೂ ಕಣ್ಣಿಗೂ ಇರೋ ಕೋಆರ್ಡಿನೇಷನ್. ಕತ್ಲಲ್ಲಿ ಊಟ ಮಾಡ್ತೀರಲ್ಲ, ಊಟ ಮಾಡೋದಕ್ಕೆ ಕಟ್ಟ ಬಾಯಿಗೆ ಕೈಯೇ ಅಲ್ವಾ? ಅದು ಕೈಗೂ ಮತ್ತು ಬಾಯಿಗೂ ಇರುವಂತಹ ಕೋಆರ್ಡಿನೇಷನ್. ಅದೇ ರೀತಿ ನಮ್ಮ ಕೈಗಳು, ಕಾಲುಗಳು, ದೇಹ, ಕಣ್ಣು, ತಲೆ ಎಲ್ಲದಕ್ಕೂ ಸಹ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್. ಅದನ್ನು ನಾವು ಏನಂತ ಕರಿತೀವಿ? ದೇಹ ಸಂಯೋಜನೆ ಮೊದಲಾದ ಅಂಶಗಳ ಬೆಳವಣಿಗೆ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಾಭವಾಗುವುದು. ಅರ್ಥ ಆಯ್ತಲ್ಲ? ಇವೆಲ್ಲದನ್ನು ಸಹ ನಾವು ಏನ್ ಮಾಡ್ತೀವಿ? ಈ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಈ ಫ್ಲೆಕ್ಸಿಬಿಲಿಟಿ, ಆಮೇಲೆ ಎಂಡೋರೆನ್ಸ್, ಸ್ಟ್ರೆಂತ್, ಆಮೇಲೆ ಕೋಆರ್ಡಿನೇಷನ್ ಇವೆಲ್ಲವೂ ಸಹ ಬರೋದು ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳ? ಇನ್ನು ಲಿಖಿದಂತಹ ಪಾಠವನ್ನ ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಇದ್ರ ಬಗ್ಗೆ ಕೆಲವು ಕ್ವಶನ್ ಹೇಳ್ತೀನಿ ನೋಡೋಣ. ಮೊದಲನೇದು ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸಿಕೊಳ್ಬೇಕಾದ್ರೆ ಏನೇನು ಮಾಡ್ಬೇಕಾಗುತ್ತೆ? ನಾವು ದೈಹಿಕ ದಾರ್ಢ್ಯತೆಯನ್ನ ಹೆಚ್ಚಿಸಬೇಕಾದ್ರೆ ಯಾವ್ಯಾವ ಸಹಕಾರಿಯಾಗಿರ್ತಪ್ಪ? ಬ್ರೈನ್ ಅಲ್ಲ ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸಲು ಏನೇ ಸಹಕಾರಿಯಾಗಿರ್ತಪ್ಪ? ಈ ಪಾಠ ಮಾಡ್ತಾರಪ್ಪ, ಏನು ಕಷ್ಟ ಸಹಿಷ್ಣುತೆ, ಸ್ನಾಯುಗಳ ಬಲ, ಮೈಮಣಿತ, ದೇಹ ಸಂಯೋಜನೆ ಮೊದಲಾದ ಅಂಶಗಳನ್ನು ದೈಹಿಕ ಶಿಕ್ಷಣ ಬೆಳವಣಿಗೆ ಸಹಕಾರಿಯಾಗಿದೆ. ಅದಲ್ಲಪ್ಪ, ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ದೈಹಿಕ ಶಿಕ್ಷಣದಲ್ಲಿ ನಮಗೆ ಏನೇನು ತೊಡಗಿಸ್ಕೊಳ್ಳೋದ್ರಿಂದ ಏನೇನು ಲಾಭಗಳಿರ್ತವಪ್ಪ? ಕುಮಾರಿ ಅಲ್ಲಪ್ಪ, ನಾವು ದೈಹಿಕ ಶಿಕ್ಷಣದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ದೈಹಿಕವಾಗಿ ಏನೇನು ಉಪಯೋಗ ಆಗುತ್ತೆ? ದೈಹಿಕವಾದಂತಹ ಅನಾರೋಗ್ಯವಾಗಿರೋದಕ್ಕಿಂತ ಹೆಚ್ಚಾಗಿ ಸದೃಢವಾಗಿರ್ತೀವಿ. ಸ್ಥೂಲಕಾಯ ದೇಹದಿಂದ, ಆಮೇಲೆ ಇನ್ನೊಂದು ಯಾವ್ದ್ರಿಂದ? ಅದಕ್ಕೆ ಸಂಬಂಧಿಸಲ್ಪಟ್ಟಂತೆ ಸ್ಥೂಲಕಾಯದಿಂದ ಸಂಬಂಧಿಸಿದಂತಹ ಹಲವಾರು ಕಾಯಿಲೆಗಳಿಂದ ನಾವೇನಾಗಬಹುದು?
ದೂರ ಇರ್ಬೋದು. ಈ ದೈಹಿಕ ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ದೂರ ಇರ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಇಷ್ಟೊಂದು ನೀವು ಮನೇಲಿ ಓದ್ಕೊಂಡ್ ಬರ್ಬೇಕು. ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ಪಾಠವನ್ನು ಮಾಡ್ತೀನಿ. ಯಾರ್ಯಾರು ಯಾವ ಪಾಠವನ್ನು ಮಾಡಬೇಕು ಅಂತ ಆ ಪಾಠವನ್ನು ನೀವು ಏನ್ ಮಾಡ್ಬೇಕು? ಮುಂದಿನ ತರಗತಿಯಲ್ಲಿ ಓದ್ಕೊಂಡು ಈ ರೀತಿ ನಾವು ಯಾವ ರೀತಿ ಪಾಠ ಮಾಡ್ತೋ ಆ ರೀತಿ ನೀವು ಪಾಠವನ್ನ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಈಗ ಪಾಠ ಮಾಡಿದ ಅರ್ಥ ಆಗಿದೆಯಲ್ಲ? ಮುಂದಿನ ಇನ್ನೂ 9 ಪಾಯಿಂಟ್ಸ್ ಇದೆ. ಆ 9 ಅಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಏನ್ ಮಾಡ್ತೀವಿ? ತಿಳ್ಕೊಳ್ತಾ ಹೋಗ್ತೀವಿ. ಅದೇ ತರ ಮಕ್ಕಳ ಧನ್ಯವಾದಗಳು.